ಮೊನ್ನೆ 2ನೇ ತಾರೀಕು 9ನೇ ತಿಂಗಳ 2024ರಂದು ಕರ್ನಾಟಕ ಸರ್ಕಾರದವರು ಕಾವೇರಿ 2 ತಂತ್ರಾಂಶವನ್ನು ರಾಜ್ಯದಲ್ಲಿ 4 ಜಿಲ್ಲೆಗಳಿಗೆ ಅಳವಡಿಸಿರೋದ್ರಿಂದ ಅದರಲ್ಲಿ ಬಾಗಲಕೋಟೆ ಜಿಲ್ಲೆ ಒಂದಾಗಿರೋದ್ರಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಉಪನೋಂದಣಿ ಕಚೇರಿಯಲ್ಲಿ ನಾವು ಬಾಗಲಕೋಟೆ ಸಂಬಂಧಪಟ್ಟಂಥ ಎಲ್ಲ ಆಸ್ತಿಗಳನ್ನು ಏನಾದರೂ ನೋಂದಾವಣೆಗೆ ಬಂದಂಥ ಸಂದರ್ಭದಲ್ಲಿ ನಮಗೆ ಏನು ತೊಂದರೆ ಆಗ್ತದೆಪ್ಪ ಅಂತಂದರೆ, ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಈ ಆಸ್ತಿ ಉದ್ಧಾರಗಳು ಸಾಕಷ್ಟು ಇನ್ನೂ ಪ್ರಮಾಣದಲ್ಲಿ ನೋಂದಣಿ ಆಗಿರುವುದಿಲ್ಲ. ನಗರಸಭೆಯ ಒಳಪಡುವಂಥ ಆಸ್ತಿಗಳಾದಂಥ ಮುರ್ನಾಳ, ವೀರಾಪುರ, ಕೇತನೂರ ಗ್ರಾಮಗಳು ಇನ್ನೂ ಅವು ವ್ಯಾಪ್ತಿಯನ್ನು ಒಳಗೊಂಡಂತೆ ಆ ಆಸ್ತಿಗಳೆಲ್ಲ ಈ ತಂತ್ರಾಂಶದ ಜೊತೆಗೆ ಜೋಡಣೆ ಆಗಿಲ್ಲ. ಮತ್ತು ಮೇಲಾಗಿ ಏನಪ್ಪ, ಆರ್ತಿ ಸೆಂಟರ್ಗಳು ನಮ್ಮ ಬಾಗಲಕೋಟೆ ಆರ್ತಿ ಸೆಂಟರ್ ನವನಗರ ಅಂತ ಒಂದು ಏನು ಹೆಮ್ಮರವಾಗಿ ಬೆಳೆದಿದೆ, ಅಲ್ಲಿ ಎಲ್ಲ ಇನ್ನೂ ಹಕ್ಕುಪತ್ರ ಆಗೇ ಉಳಿದಿದ್ದಾವೆ. ಹಕ್ಕುಪತ್ರಗಳು ಇನ್ನೂ ಈ ಆಸ್ತಿ ತಂತ್ರಾಂಶಕ್ಕೆ ಅಳವಡಿಸಿದ ನಂತರ ಅದರ ಮೇಲೆ ನಾವು ಖರೀದಿ, ನೋಂದಣಿ ಹಾಗೂ ನಾವು ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಳ್ಳೋದು, ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬಟ್ ಈ ತಂತ್ರಾಂಶದಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ತೊಂದರೆ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ತಂತ್ರಾಂಶವನ್ನು ನಮಗೆ ಸಮರ್ಪಕವಾಗಿ ಮುಂದುವರಿಬೇಕಾದ್ರೆ, ಈ ತಂತ್ರಾಂಶದ ಉದ್ದೇಶ ಒಳ್ಳೆಯದಾಗಿದೆ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಾಗಲಕೋಟೆ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನು 1 ವರ್ಷದವರೆಗೂ ಕಾಲಾವಕಾಶ ಕೊಟ್ಟು ಈ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಈ ಆಸ್ತಿ ಸ್ವತ್ತುಗಳನ್ನು ಹೊಂದಿದ ನಂತರ ಈ ತಂತ್ರಾಂಶವನ್ನು ಅಳವಡಿಸಬೇಕು ಅಂತ ಅಂದ್ಬಿಟ್ಟು ನಾನು ಬಾಗಲಕೋಟೆ ನಾಗರಿಕರು ಹಾಗೂ ಬಾಗಲಕೋಟೆ ಜನರ ಪರವಾಗಿ, ಬಾಗಲಕೋಟೆ ಸಂತ್ರಸ್ತರ ಪರವಾಗಿ ಭಾಳ ಗಟ್ಟಿ ಧ್ವನಿಯಲ್ಲಿ ತಮ್ಮನ್ನು ನಾನು ಒಂದು ಆಗ್ರಹಿಸ್ತಾ ಇದ್ದೀನಿ. ತಾವು ದಯವಿಟ್ಟು ಇದನ್ನು ಗಮನ ಹರಿಸ್ಬೇಕಂತಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸ್ತೇನೆ. ವೆಂಕಟಾಚಲಪತಿ ತಿಮ್ಮಯ್ಯ, ಬಳ್ಳಾರಿ, ಬಾಗಲಕೋಟೆ.